ಹಾಗಲ್ಲಮ್ಮ, ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡಣ್ಣ, ನನಗೆ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಹಾಗಿದ್ದಿದ್ರೆ ನಾನು ಯಾವಾಗಲೂ ತಗೋತಾ ಇದ್ದೆ. ಇಷ್ಟಕ್ಕೂ ಈ ಆಸ್ತಿ ಇಲ್ದೇನೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ನೋಡು, ಇದು ನಿನಗೆ ಸೇರ್ಬೇಕಾಗಿರೋದು, ನೀನೇ ಇಟ್ಕೋ. ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ಮಾತ್ರ. ಲಕ್ಷ್ಮಿ, ದಯವಿಟ್ಟು ನನ್ನ ಸಮಾಧಾನಕ್ಕೋಸ್ಕರ, ನಿನಗೆ ನಿನ್ನ ಅತ್ತಿಗೆ ಮೇಲಿರೋ ಪ್ರೀತಿಗೋಸ್ಕರ ತಗೋ ಇದನ್ನ. ಇಲ್ಲಣ್ಣ, ಅತ್ತಿಗೆಗೆ ನಾನು ಇದನ್ನು ತಗೊಳ್ಳೋದ್ರಿಂದ ಸಂತೋಷ ಆಗೋದಿಲ್ಲ. ಅವ್ರಿಗೆ ಆಸೆ ಇದ್ದಿದ್ದು ನಾನು ನೀನು ಒಂದಾಗಬೇಕು ಅಂತ ಅಷ್ಟೇ. ಶ್ರೀನಿವಾಸ್, ನೀವಾದರೂ ಹೇಳಿ ಅವಳಿಗೆ ತಗೊಳ್ಳೋದಕ್ಕೆ. ನೋಡಿ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ತಲೆ ಹಾಕಲ್ಲ. ಲಕ್ಷ್ಮಿ ಏನು ನಿರ್ಧಾರ ಮಾಡ್ತಾಳೋ ಅದೇ ಅಂತಿಮ. ನಾನೇನು ಮಾತಾಡಲ್ಲ. ಲಕ್ಷ್ಮಿ, ಈ ಅಣ್ಣನ ಮೇಲೆ ನಿನ್ನ ಪ್ರೀತಿ ಇಲ್ವಾ? ಈ ಪ್ರೀತಿಗೋಸ್ಕರ ನಾವು ತಗೊಳಮ್ಮ. ಇಲ್ಲಾಂದರೆ ನಿನ್ನ ಆಸ್ತಿನ ನಾನು ಅನುಭವಿಸ್ತೀನಿ ಅನ್ನೋ ಕೊರಗು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಸರಿ ಅಣ್ಣ, ನಾನು ತಗೋತೀನಿ. ಆದರೆ ಈಗಲ್ಲ. ನಾವು ಶಬ್ದ ಮಾಡಿದಾಗೆ ನನ್ನ ಗಂಡ ಸ್ವಂತ ಮನೆ ಕಟ್ತಾರೆ. ಆ ಲಕ್ಷ್ಮೀ ನಿವಾಸದ ಗೃಹ ಪ್ರವೇಶಕ್ಕೆ ನಿನ್ನ ಕರೆಯಕ್ಕೆ ಬರ್ತೀನಲ್ಲ, ಆಗ ನನ್ನ ಮನಸ್ಸಿಗೆ ತಗೋಬೇಕು ಅಂತ ಅನ್ಸಿದ್ರೆ ತಗೋತೀನಿ, ಇಲ್ಲಾಂದರೆ ಬೇಡಣ್ಣ. ಈಗ ನಾನು ಇದನ್ನು ತಗೊಂಡ್ರೆ ನಮ್ಮಿಬ್ಬರು ಬಾಂಧವ್ಯಕ್ಕೆ ಬೇರೆ ಅರ್ಥನೇ ಬರುತ್ತೆ. ನನಗೆ ಆಸ್ತಿ, ಅಂತಸ್ತು, ಹಣ ಇದು ಯಾವುದೂ ಬೇಕಾಗಿಲ್ಲ ಅಣ್ಣ. ನನಗೇನಿದ್ರು ನಮ್ಮಪ್ಪ, ನೀನು, ನನ್ನ ತವ್ರ ಮನೆ, ಅದೇ ನನಗೆ ದೊಡ್ಡ ಆಸ್ತಿ ಅಣ್ಣ. ಇದೆಲ್ಲ ನನಗೆ ಬೇಡಣ್ಣ. ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ. ಯಾಕೆ ಜಾನ್ವಿಯವರೇ, ಏನಾಯ್ತು? ಮತ್ತೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಡಲ್ಲಾಗಿದ್ದೀರಿ? ಇನ್ನೇನು ಮತ್ತೆ, ಮನೆಯೆಲ್ಲ ಕ್ಲೀನ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಕೀ ಕೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಲ್ಲ. ಸಾರಿ, ನಾನು ಯಾವುದೋ ವರ್ಕ್ ಪ್ರೆಷರಲ್ಲಿದ್ದೆ. ನೀವು ಮಧ್ಯೆ ಸಡನ್ನಾಗಿ ಫೋನ್ ಮಾಡಿ ಕೀ ಎಲ್ಲಿ ಅಂತ ಕೇಳಿದ್ರಿ, ಅದಕ್ಕೆ ಹಾಗೆ ಉತ್ತರ ಕೊಟ್ಟೆ ಅಷ್ಟೇ. ಐ ಆಮ್ ಸಾರಿ. ಇದೇ ನಾನು ಮಾಡಿದರೆ ಏನು ಮಾಡ್ತಿದ್ರಿ? ಒಂಟಿ ಕಾಲ್ನೆಲ್ಲ ನಿಲ್ಲಿಸ್ಬಿಡ್ತಿದ್ರೇನೋ ಇಡೀ ರಾತ್ರಿ. ಈಗೇನು, ನಾನು ಹೋಗಿ ಒಂಟಿ ಕಾಲ ಮೇಲೆ ನಿಂತ್ಕೊಳ್ಳ? ಈಗ ಏನು ಬೇಕಾಗಿಲ್ಲ, ಅದೆಲ್ಲ ಏನು ಬೇಡ. ಅಲ್ಲ, ಯಾಕೆ ನನ್ನ ರೂಮ್ ಕಡೆ ಹೋಗೋಕ್ಕೆ ಬಿಡ್ತಿಲ್ಲ? ಏನಿದೆ ಆ ರೂಮಲ್ಲಿ ಅಂಥದ್ದು? ನಿಜವಾಗ್ಲೂ ಕೆಮಿಕಲ್ಸ್ ಇದೆಯಾ ಅಥವಾ ಯಾರನ್ನಾದ್ರೂ ಅಲ್ಲಿ ಕೂಡ ಹಾಕ್ಬಿಟ್ಟಿದ್ದೀರಾ? ಹಾಗೆಲ್ಲ ಏನಿಲ್ಲ. ನನಗೆ ಯಾಕೆ ಯಾರನ್ನೋ ಕೂಡ ಹಾಕೋ ಅವಶ್ಯಕತೆ? ನೀವು ಸುಮ್ಮನೆ ಏನೋ ಅನ್ಕೋತಾ ಇದ್ದೀರಾ ಅಷ್ಟೇ. ನನಗೇನು ಗೊತ್ತು, ನಿಮ್ಮ ಮಾತು ಕೇಳಿಲ್ಲ ಅಂದರೆ ನೀವೇನು ಬೇಕಾದರೂ ಮಾಡ್ತೀರಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಈಗ ಆ ರೂಮಲ್ಲಿ ಏನಿದೆ ಅಂತ ಹೇಳ್ತಿರೋ ಇಲ್ವೋ? ನೀವು ಹೇಳೋ ತನಕ ನಾನು ಮನೆ ಒಳಗೆ ಬರೋದೇ ಇಲ್ಲ. ಆ ರೂಮ್ನಲ್ಲಿ ಬ್ಲ್ಯಾಕ್ ಮನಿ ಇದೆ.